ಆಕಾಶವಾಣಿ ಕಲ್ಯಾಣ ಕೃಷಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆತ್ಮ ಯೋಜನೆ, ಕೃಷಿ ಇಲಾಖೆ, ಕಲಬುರಗಿ. ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸಿ ಸಾವಯವ ಕೃಷಿಯ ಮಹತ್ವ ಕುರಿತು ಕಲಬುರಗಿ ಕೃಷಿ ಮಹಾವಿದ್ಯಾಲಯದ ಕೃಷಿ ವಿಸ್ತರಣಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಜಶೇಖರ್ ತುಕಾರಾಮ್ ಬಸ್ನಾಯಕ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಬಿ ಸಿದ್ದಣ್ಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಲ್ಯಾಣ ಕೃಷಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿಯ ಬಗ್ಗೆ ಅನೇಕ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಂದ್ರೆ ಸಾವಯವ ಕೃಷಿಯ ಇಂದಿನ ಅಗತ್ಯತೆ ಏನು, ಅದರ ಮಹತ್ವ ಏನು ಅನ್ನೋದ್ರ ಬಗ್ಗೆ ಎಲ್ಲ ಕಡೆ ಚರ್ಚೆಗಳು ನಡೀತಾ ಇದ್ದಾವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸಾವಯವ ಕೃಷಿಯ ಮಹತ್ವ ಕುರಿತು ನಾವು ಇವತ್ತು ಮಾಹಿತಿಯನ್ನ ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೋಸ್ಕರ ಈಗ ನಮ್ಮ ಜೊತೆಗಿದ್ದಾರೆ ಕಲಬುರಗಿಯ ಕೃಷಿ ಮಹಾವಿದ್ಯಾಲಯದ ಕೃಷಿ ವಿಸ್ತರಣೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಜಶೇಖರ್ ತುಕಾರಾಮ್ ಬಸನಾಯಕ ಅವರು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಕಾರ್ಯಕ್ರಮಮಕ್ಕೆ ತಮಗೆ ಸ್ವಾಗತ ಸರ್. ಧನ್ಯವಾದ ಸರ್. ಸರ್, ಇತ್ತೀಚಿನ ದಿನಗಳಲ್ಲಿ ಈ ಸಾವಯವ ಕೃಷಿ ಬಹಳ ಮಹತ್ವ ಪಡ್ಕೊಳ್ತಾ ಇದೆ. ಬಹಳಷ್ಟು ಚರ್ಚೆಗಳು ಆಗ್ತಾ ಇದಾವೆ. ರೈತರೆಲ್ಲ ಸಾವಯವ ಕೃಷಿಯಲ್ಲೇ ತೊಡಗಿಸ್ಕೋಬೇಕು, ಸಾವಯವ ಕೃಷಿಯನ್ನೇ ಮಾಡಬೇಕು ಅಂತ ಹಲವಾರು ಕಡೆಗಳಲ್ಲಿ ಇದರ ಬಗ್ಗೆ ಮಾತುಗಳನ್ನು ಕೇಳಿದ್ದೀವಿ. ಈ ಸಾವಯವ ಕೃಷಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮೊದಲೇ ಪ್ರಶ್ನೆ ಸರ್ ನಂದು. ಸಾವಯವ ಕೃಷಿ ಅಂತಂತಂದ್ರೆ ಯಾವುದೇ ರೀತಿಯ ರಾಸಾಯನಿಕ ಬಳಸದೆ, ರಾಸಾಯನಿಕ ಗೊಬ್ಬರ ಆಗಿರ್ಬೋದು, ರಾಸಾಯನಿಕ ಕೀಟನಾಶಕ ಆಗಿರ್ಬೋದು, ರೋಗನಾಶಕವಾಗಿರ್ಬೋದು ಅಥವಾ ಹುಲ್ಲು ನಾಶಕ ಆಗಿರ್ಬೋದು, ಈ ರೀತಿಯ ಯಾವುದೇ ಕೀಟನಾಶಕ, ರೋಗನಾಶಕ, ಹುಲ್ಲುನಾಶಕ ಬಳಸದೆ ಪ್ರಕೃತಿಯಲ್ಲಿ ದೊರೆಯುವಂತಹ ಅಥವಾ ಸುತ್ತಮುತ್ತಲು ದೊರೆಯುವಂತಹ ಗೋಮಯ ಅಂದರೆ ಸೆಗಣಿ, ಗೋಮೂತ್ರ, ಕಾಂಪೋಸ್ಟು, ತಿಪ್ಪೆಗೊಬ್ಬರ, ಹಸಿರೆಲೆ ಗೊಬ್ಬರ, ಇದಲ್ಲದೆ ಜೈವಿಕ ಔಷಧಿಗಳು ಅಂದರೆ ರೈಜೋಬಿಯಮು, ಅಜೋಬ್ಯಾಕ್ಟರು, ಇವೇನು ವೈಜ್ಞಾನಿಕವಾಗಿ ಜೈವಿಕ ಗೊಬ್ಬರಗಳನ್ನು ತಯಾರು ಮಾಡ್ತೀವಿ, ಇವುಗಳನ್ನು ಮಾತ್ರ ಬಳಸ್ಕೊಂಡು ಮಾಡುವಂತಹ ಕೃಷಿ ಪದ್ಧತಿಗೆ ನಾವು ಸಾವಯವ ಕೃಷಿ ಅಂತ ಕರಿಬಹುದು. ಸರ್, ಇನ್ನೂ ಕೆಲವು ಮಾತು ಕೇಳಿದ್ವಿ ನಾವು. ರೈತರು ಹೇಳ್ತಿರ್ತಾರೆ, ಕೆಲವರೆಲ್ಲ ಇಲ್ಲ ನಾವು ನೈಸರ್ಗಿಕ ಕೃಷಿ ಮಾಡ್ತೀವಿ ಅಂತಂತೇಳಿ. ಈ ಸಾವಯವ ಕೃಷಿಗೂ ಮತ್ತು ನೈಸರ್ಗಿಕ ಕೃಷಿಗೂ ಏನು ವ್ಯತ್ಯಾಸ ಅಂತ ಹೇಳ್ತೀರಾ? ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ವ್ಯತ್ಯಾಸ ಏನಪ್ಪಾ ಅಂತಂತಂದ್ರೆ, ನಾವು ಸಾವಯವ ಕೃಷಿಯಲ್ಲಿ ಸ್ವಲ್ಪ ಪರಿಕರಗಳನ್ನು ಹೊರಗಿನಿಂದ ತರಬಹುದು. ಏನಪ್ಪಾ ಅಂತಂದ್ರೆ, ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅಥವಾ ಲ್ಯಾಬೊರೇಟರಿಯಲ್ಲಿ ತಯಾರಾದಂತಹ ರೈಜೋಬಿಯಮು, ಅಜೋಬ್ಯಾಕ್ಟರು ಅಥವಾ ಟ್ರೈಕೋಡರ್ಮಾ, ಈ ರೀತಿಯ ಪರಿಕರಗಳನ್ನು ನಾವು ಹೊರಗಿನಿಂದ ಜೈವಿಕ ಕೀಟನಾಶಕ, ಜೈವಿಕ ರೋಗನಾಶಕ ಹೊರಗಿನಿಂದ ಖರೀದಿ ಮಾಡ್ಕೊಂಡು ಬಂದು ಕೂಡ ನಾವು ಕೃಷಿ ಮಾಡಬಹುದು ಸಾವಯವ ಕೃಷಿಯಲ್ಲಿ. ನೈಸರ್ಗಿಕ ಕೃಷಿಯಲ್ಲಿ ನಾವು ಸಂಪೂರ್ಣವಾಗಿ ಹೊಲದಲ್ಲಿಯೇ ತನ್ನ ಸುತ್ತಮುತ್ತ ಇರುವಂತಹ ಪರಿಕರಗಳನ್ನು ತಾನೇ ಸ್ವತಃ ತಯಾರಿಸಿಕೊಂಡು ಲಭ್ಯ ಇರುವಂತಹ ಜಾನುವಾರುಗಳ ಗೋಮೂತ್ರ, ಗೋ ಸೆಗಣಿ ಇವೆಲ್ಲ ತಯಾರಿಸಿಕೊಂಡು ಅದರಿಂದ ಕೃಷಿ ಮಾಡೋದಕ್ಕೆ ನೈಸರ್ಗಿಕ ಕೃಷಿ ಅಂತಾರೆ. ಇಲ್ಲಿ ಹೊರಗಿನಿಂದ ತರುವುದು ಇರೋದಿಲ್ಲ ಯಾವುದೇ ರೀತಿಯಿಂದ. ಈ ಸಾವಯವ ಕೃಷಿ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಕೆಲವು ಕಡೆ ವಿಚಾರ ಸಂಕಿರಣ ಮಾಡ್ತಾರೆ. ನಮ್ಮ ರೈತರಿಗೆಲ್ಲ ನೀವೆಲ್ಲ ಸಾವಯವ ಕೃಷಿಗೆ ಹೋಗ್ಬೇಕಂತೇಳಿ ಸರ್ಕಾರಗಳು ಹೇಳ್ತಾರೆ, ಅನೇಕ ವಿಜ್ಞಾನಿಗಳು ಇದರ ಬಗ್ಗೆ ಹೇಳ್ತಾರೆ. ಈ ಸಾವಯವ ಕೃಷಿಯ ಅಗತ್ಯತೆ ಇಂದು ಹೇಗಿದೆ ಅನ್ನೋದ್ರ ಬಗ್ಗೆ ಸರ್. ಇವತ್ತಿನ ದಿವಸ ತಮಗೆಲ್ಲ ತಿಳಿದಿರುವಂತೆ ಮಣ್ಣು, ನೀರು ಮತ್ತು ಮಾನವನ ಆರೋಗ್ಯ, ಪರಿಸರ ಮಾಲಿನ್ಯ ಇವೆಲ್ಲ ಹೆಚ್ಚಾಗ್ತಾ ಇದೆ. ಮಣ್ಣಿನ ಆರೋಗ್ಯದ ಬಗ್ಗೆ ಹೇಳ್ಬೇಕಂತ ಅಂತಂದ್ರೆ, ಮೊದಲಿರುವಂತಹ ಮಣ್ಣಿನ ಸ್ವಾಸ್ಥ್ಯ, ಅದರ ಆರೋಗ್ಯ ಈಗ ಇಲ್ಲ. ಮೊದಲು ಕೇವಲ ಜಮೀನಿನಲ್ಲಿ ಹೆಚ್ಚಾಗಿ ಯಾವುದೇ ರೀತಿಯ ಗೊಬ್ಬರ ಉಪಯೋಗ ಮಾಡಲಾರದೆ ಹೆಚ್ಚಿನ ಇಳುವರಿಯನ್ನು ಪಡ್ಕೊಳ್ತಾ ಇದ್ರು. ಆದರೆ ಈಗ ಮಣ್ಣಿನ ಫಲವತ್ತತೆ ದಿನದಿಂದ ದಿನಕ್ಕೆ ಕಡಿಮೆ ಆಕ್ಕೊಂತ ಬಂದು ಈಗ ಹೆಚ್ಚಿನ ಗೊಬ್ಬರಗಳನ್ನು ಹಾಕದೇ ಇದ್ದಲ್ಲಿ ಇಳುವರಿ ಬರುವ ಸಾಧ್ಯತೆ ತುಂಬಾ ಕಡಿಮೆ ಆಗ್ತಾ ಇದೆ. ಮಣ್ಣು ನಮ್ಮ ಅಜ್ಜನ ಕಾಲದಲ್ಲಿ ಏನಿತ್ತು ಅದು ನಮ್ಮ ತಂದೆ ಕಾಲದಲ್ಲಿಲ್ಲ, ನಮ್ಮ ತಂದೆ ಕಾಲದಲ್ಲಿ ಇದ್ದಿದ್ದು ನನ್ನ ಕಾಲದಲ್ಲಿಲ್ಲ. ಮುಂದೆ ನನ್ನ ಮಕ್ಕಳಿಗೂ ಕೂಡ ಆ ಫಲವತ್ತಾದ ಮಣ್ಣು ಸಿಗುತ್ತೆ ಅನ್ನೋ ಭರವಸೆ ಅತ್ಯಂತ ಕಡಿಮೆ ಆಗಿದೆ. ಇದಕ್ಕೆ ಮೂಲ ಕಾರಣಪ್ಪ ಅಂತಂತಂದ್ರೆ ಜಾನುವಾರುಗಳ ಸಂತತಿ ಹಳ್ಳಿಗಳಲ್ಲಿ ಕಡಿಮೆ ಆಗ್ತಾ ಇದೆ. ಜಾನುವಾರದಿಂದ ಸಿಗುವಂತಹ ಗೊಬ್ಬರಗಳು ಹೊಲಕ್ಕೆ ಹಾಕೋದು ಕಡಿಮೆ ಆಗ್ತಾ ಇದೆ. ಬಹು ಬೆಳೆಯನ್ನು ಒಂದಾದ ನಂತರ ತೆಗೆದುಕೊಳ್ತಾ ಇದ್ದಾರೆ. ಹೆಚ್ಚಾಗಿ ರಾಸಾಯನಿಕ ಪದ್ಧತಿಯಿಂದ ಗೊಬ್ಬರಗಳನ್ನು ಅವೈಜ್ಞಾನಿಕವಾಗಿ ಬಳಸ್ತಾ ಇದ್ದಾರೆ. ಹೀಗಾಗಿ ಮಣ್ಣಿನ ಫಲವತ್ತತೆ ಕಡಿಮೆ ಹಾಕೊಂತ ಬರ್ತಾ ಇದೆ. ಒಡ್ಡುಗಳು ಹಾಕ್ತಾ ಇಲ್ಲ, ಅದರಿಂದ ಮಣ್ಣು
ಹರಿದು ಹೋಗೋದು, ನೀರು ನೊಂದಿಗೆ ಫಲವತ್ತಾದ ಮಣ್ಣು ಹೋಗೋದು, ಇವೆಲ್ಲ ಮಣ್ಣಿನ ಕುರಿತು ನಾವು ಹೇಳ್ಬೋದು. ಎರಡನೇದಾಗಿ ನೀರಿನ ಬಗ್ಗೆ ಹೇಳಬೇಕಾದ್ರೆ ನಾವು ಮಳೆ ನೀರು ಕೊಯ್ಲು ಮಾಡೋದನ್ನು ನಿಲ್ಲಿಸ್ಬಿಟ್ಟಿದ್ದೀವಿ. ಊರಿಗೆ ಅವಾಗ ಕೆರೆಗಳು ಇರ್ತಿದ್ವು, ಈಗ ಕೆರೆಗಳು ಇಲ್ಲ, ಬಾವಿಗಳು ಇಲ್ಲ. ನಾವು ಕೇವಲ ಕೊಳವೆ ಬಾವಿ ಅಂತಂದ್ರೆ ಬೋರ್ವೆಲ್ಗಳನ್ನು ಹೊಡೆದು ನೀರನ್ನು ತೆಗೆದುಕೊಳ್ಳಿಕ್ಕೆ ಮಾತ್ರ ನಾವು ಕಷ್ಟಪಡ್ತಾ ಇದೀವಿ ಹೊರತಾಗಿ ಇಷ್ಟಪಟ್ಟು ನಾವು ಆ ನೀರನ್ನು ಮರುಪೂರಿಸಬೇಕು ಅನ್ನೋ ಉದ್ದೇಶ ಎಲ್ಲಾ ಜನರಲ್ಲಿ ಕಡಿಮೆ ಆಗ್ತಾ ಇದೆ. ಅದಕ್ಕೋಸ್ಕರ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಒಳಗಡೆನೆ ಹೋಗ್ತಾ ಇದೆ. ಮೊದಲೆಲ್ಲ ಬಾವಿಯಲ್ಲಿ ಕೈಯಿಂದ ನೀರು ಎತ್ತಾ ಇದ್ರು, ಆಮೇಲೆ ಕೊಡದಿಂದ ಹಗ್ಗ ಬಿಟ್ಟು ತಗೊಂತಾ ಇದ್ರು. ಈಗ 100 ಫೀಟು 500 ಫೀಟು ಅದು ನೋಡ್ಕೊಂಡು ಅದು ಆಗ್ತಾ ಇದೆ. ಆಮೇಲೆ ಮತ್ತೊಂದು ಏನಪ್ಪಾ ವಿಷಯ ಏನಂತಂದ್ರೆ 2 ಉದಾಹರಣೆಗಳನ್ನ ಹೇಳಕ್ ಇಷ್ಟಪಡ್ತೀನಿ ನಾನು. ಪಂಜಾಬಿನಲ್ಲಿ ಏನಾಯ್ತಪ್ಪ ಅಂತಂದ್ರೆ ಹೆಚ್ಚು ರೈತರು ರಾಸಾಯನಿಕ ಗೊಬ್ಬರ, ರಾಸಾಯನಿಕ ಕೀಟನಾಶಕ ಬಳಸೋದು ಪ್ರಾರಂಭ ಮಾಡಿದ್ಮೇಲೆ ಅಲ್ಲಿಯ ವಾತಾವರಣ ಕುಲುಷಿತಗೊಂಡು, ಅಲ್ಲಿನ ಆಹಾರ ಕುಲುಷಿತಗೊಂಡು, ಆಹಾರ ಸೇವಿಸಿದಂತ ತುಂಬಾ ಜನರಿಗೆ ಕ್ಯಾನ್ಸರ್ ರೋಗ ಹುಟ್ಟಾಕುವಂತು. ಅಲ್ಲಿ ಒಂದು ಟ್ರೈನ್ ಹೋಗುತ್ತೆ ಬಟಿಂಡಾದಿಂದ ಬಿಕಾನೇರಿಗೆ. ಆ ಹೋಗುವ ಟ್ರೈನ್ ಹೆಸರನ್ನೇ ಅವರು ಕ್ಯಾನ್ಸರ್ ಟ್ರೈನ್ ಅಂತ ಇಟ್ರು. ಯಾಕಂತಂದ್ರೆ ಅಲ್ಲಿ 50% ಹೆಚ್ಚು ಜನ ಪ್ರಯಾಣಿಕರು ಕ್ಯಾನ್ಸರ್ ರೋಗಿಗಳು. ಅಲ್ಲಿ ಇದಕ್ಕೆ ಮೂಲ ಕಾರಣ ಹುಡುಕ್ತಾ ಹೋದಾಗ ಅತಿಯಾದ ರಾಸಾಯನಿಕ ಬಳಕೆ, ಅಲ್ಲಿ ಪರಿಸರ ಮತ್ತು ಅಲ್ಲಿನ ಮಣ್ಣು, ನೀರು, ಗಾಳಿ ಎಲ್ಲ ಕುಲುಷಿತವಾಗಿ ಆಹಾರದಲ್ಲಿ ಬಂದು ಆಹಾರ ತಿಂದಂತಹ ಮನುಷ್ಯನಿಗೆ ರೋಗ ಬಂದಂಥದ್ದು. ಇನ್ನೊಂದು ನಮ್ಮ ಕೇರಳದ ಕಾಸರಗೋಡಿನಲ್ಲಿಯೂ ಕೂಡ ಅತಿಯಾದ ಕೀಟನಾಶಕವನ್ನು ಗೋಡಂಬಿ ಮತ್ತು ಇತರ ಬೆಳೆಗಳಿಗೆ ಅಲ್ಲಿ ಹಾಕೋದ್ರಿಂದ ಅಲ್ಲಿನ ಮಣ್ಣು ಕುಲುಷಿತಗೊಂಡು, ಮಣ್ಣಿನ ಮುಖಾಂತರ ನೀರು ಕುಲುಷಿತಗೊಂಡು, ಅದು ಬೆಳೆಗಳ ಮುಖಾಂತರ ಪ್ರಾಣಿಗಳಿಗೆ ಹೋಗಿ ಅಲ್ಲಿ ಪ್ರಾಣಿಗಳ ಹಾಲಿನಲ್ಲಿಯೂ ಕೂಡ ಕಾಣಿಸ್ಕೊಂಡಂತ ಉದಾಹರಣೆಗಳು ಇದಾವೆ. ಈ ರೀತಿಯಿಂದಾಗಿ ಎಲ್ಲಾ ವಾತಾವರಣವನ್ನು ಹಾಳು ಮಾಡ್ತಾ ಇದೆ. ಹಾಗೆ ಮತ್ತೊಂದೇನಪ್ಪಾ ಅಂದ್ರೆ ನಾವು ನಮ್ಮ ಈ ರಾಸಾಯನಿಕ ಗೊಬ್ಬರಗಳನ್ನು ಹೆಚ್ಚಾಗಿ ನಾವು ಇಂಪೋರ್ಟ್ ಮಾಡ್ಕೋತೀವಿ ಬೇರೆ ದೇಶಗಳಿಂದ. ಅದನ್ನು ತಯಾರಿಸುವಂತಹ ಕಚ್ಚಾ ಪದಾರ್ಥ ಆಗಿರ್ಬೋದು, ಪೆಟ್ರೋಲಿಯಂ ಪದಾರ್ಥ ಆಗಿರ್ಬೋದು. ಇದರಿಂದ ನಮ್ಮ ದೇಶದ ಆರ್ಥಿಕತೆ ಮೇಲೆ ಬಲವಾದಂತಹ ಒಂದು ಖರ್ಚು ಬೀಳ್ತಾ ಇದೆ. ನಾವು ಸಾವಯವ ಕೃಷಿಯನ್ನು ಮಾಡ್ಕೊಳ್ಳೋದ್ರಿಂದ, ಸ್ವಂತ ನಾವು ಇದನ್ನು ತಯಾರಿಸ್ಕೊಳ್ಳೋದ್ರಿಂದ ಆ ಆರ್ಥಿಕ ನಷ್ಟವನ್ನು ನಾವು ಕಡಿಮೆ ಮಾಡ್ಕೋಬಹುದು. ಇದಲ್ಲದೆ ನಮ್ಮ ಬೆಳೆಗಳಿಗೆ ಹೊರಗಿನಿಂದ ತರೋದು ಜಾಸ್ತಿ ಆದಂಗೆ ಖರ್ಚು ಹೆಚ್ಚಾಗ್ತಾ ಇದೆ, ಇಳುವರಿ ಕಡಿಮೆ ಆಗ್ತಾ ಇದೆ ಮತ್ತು ಖರ್ಚು ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಇವತ್ತಿನ ಅಗತ್ಯ ಸಾವಯವ ಕೃಷಿ. ಇದು ನಾವು ಮಾಡದೆ ಹೋದ್ರೆ ಈಗ ಹವಾಮಾನ ವೈಪರೀತ್ಯ ಕೂಡ ಇದರಿಂದನೇ ಆಗ್ತಾ ಇದೆ. ಇದು ಒಂದು ಕಾರಣ. ಅದಕ್ಕೆ ಬರಬೇಕಾಗಿರುವಂತಹ ಮಳೆ ಯಾವಾಗ ಬರ್ತಾ ಇಲ್ಲ, ಅತಿಯಾದ ಉಷ್ಣತೆ, ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇದೆ. ಒಂದಕ್ಕೊಂದು ಕೊಂಡಿಯ ತರ ಎಲ್ಲಾ ಪರಿಸರ ಮತ್ತು ಎಲ್ಲದಕ್ಕೂ ಕಾರಣಕರ್ತ ಆಗ್ತಾ ಇದೆ. ಇದಲ್ಲದೆ ಇನ್ನೊಂದು ಗಂಭೀರವಾದಂತ ವಿಷಯ ಹೇಳ್ಬೇಕಪ್ಪ ಅಂತಂದ್ರೆ, ಸಣ್ಣ ಸಣ್ಣ ಗ್ರಾಮಗಳಲ್ಲಿಯೂ, ಗ್ರಾಮ ಅಂತಂತಂದ್ರೆ ಒಂದು ತಾಲೂಕಾ ಮತ್ತು ಜಿಲ್ಲಾ ಪ್ರದೇಶಗಳಲ್ಲಿಯೂ ಕ್ಯಾನ್ಸರ್ ಹಾಸ್ಪಿಟಲ್ಗಳು ಜಾಸ್ತಿ ಆಗಿದ್ದಾವೆ, ಹೃದ್ರೋಗ ಆಸ್ಪತ್ರೆಗಳು ಜಾಸ್ತಿ ಆಗಿದ್ದಾವೆ. ಇದಲ್ಲದೆ ಟೆಸ್ಟ್ ಬೇಬಿ ಇವು ಆಸ್ಪತ್ರೆ ಕೂಡ ಹೆಚ್ಚಾಗಿದ್ದಾವೆ. ಮೊದಲೆಲ್ಲ ಹೆಣ್ಣು ಮಕ್ಕಳು ನಾರ್ಮಲ್ ಹೆರಿಗೆ ಮನೆಯಲ್ಲೇ ಆಗ್ತಾ ಇತ್ತು. ಯಾವುದೋ ಒಬ್ಬ ಅಜ್ಜಿ ಪ್ರಸೂತಿ ತಜ್ಞೆ ಬಂದು ಅಲ್ಲಿ ಮಾಡ್ತಾ ಇದ್ಲು. ಈಗ ಮಕ್ಕಳು ಆಗ್ಬೇಕಾದ್ರೆ ಕಷ್ಟ ಬಹಳ ಆಗ್ತಾ ಇದೆ. ಅವ್ರಿಗೆ ಟಿಶ್ಯೂ ಬೇಬಿ ಜಾಸ್ತಿ ಆಗ್ತಾ ಇದ್ವಿ. ಮೊದಲೆಲ್ಲ ಮಗು ಆದಾಗ ಯಾರಾದ್ರೂ ಫೋನ್ ಮಾಡಿದ್ರೆ ಕೇಳ್ತಾ ಇದ್ರು ಗಂಡು ಹೆಣ್ಣು ಅಂತ. ಈಗ ಕೇಳ್ತಾ ಇರೋದು ನಾರ್ಮಲ್ ಸಿಜೇರಿಯನ್ ಅಂತ. ಹಂಗಾಗಿ ಹೆಣ್ಣು ಮಕ್ಕಳ ಹೆಣ್ಣತನಕ್ಕೆ ಅಪಾಯ ಆಗ್ತಾ ಇದೆ, ಗಂಡಸ್ತನಕ್ಕೆ ಅಪಾಯ ಆಗ್ತಾ ಇದೆ. ಇವೆಲ್ಲದಕ್ಕೂ ಮೂಲ ಕಾರಣ ಇದು ಅತಿಯಾದ ರಾಸಾಯನಿಕ ಮತ್ತು ಅವೈಜ್ಞಾನಿಕವಾಗಿ ರಾಸಾಯನಿಕ ಬಳಸೋದು. ಅದಕ್ಕೋಸ್ಕರ ಇವತ್ತಿನ ನೀಡ್ ಆಫ್ ದಿ ಅವರ್ ಅಂತಂದ್ರೆ ನಾವು ಆದಷ್ಟು ಬೇಗನೆ ರೈತರಿಗೆ ಮತ್ತು ಜನರಿಗೆ ಎಲ್ಲರಿಗೂ ನಾವು ಈ ಸಾವಯವ ಕೃಷಿಯ ಬಗ್ಗೆ ತಿಳುವಳಿಕೆ ಕೊಟ್ಟು ಆ ಕಡೆ ಬರುವಂತೆ ಮಾಡ್ಬೇಕಾಗಿರೋ. ಈಗ ಸಾವಯವ ಕೃಷಿಯ ಮುಖ್ಯ ಉದ್ದೇಶಗಳು ಯಾವ್ಯಾವಂತ ತಾವು ಹೇಳ್ತೀರಾ? ಮೊದಲನೇ ಮುಖ್ಯ ಉದ್ದೇಶ ಅಂತಂತಂದ್ರೆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಕೊಳ್ಳೋದು. ಮಣ್ಣು ರೈತನ ಕಣ್ಣು. ಈಗ 2 ಕಣ್ಣೇ ಹೋದ್ರೆ ಮನುಷ್ಯ ಹೇಗೆ ವಿಕಲಾಂಗನಾಗ್ತಾನೋ, ದೃಷ್ಟಿಹೀನದಿಂದ ಅವನು ಕೆಲಸ ಮಾಡೋದು ಕಡಿಮೆ ಆಗುತ್ತೋ, ಅದೇ ರೀತಿ ಮಣ್ಣೇ ಫಲವತ್ತತೆ ಇಲ್ಲ ಅಂದ್ರೆ ಎಲ್ಲವನ್ನು ಕಳ್ಕೊಂಡಂಗೆ. ಅದಕ್ಕೋಸ್ಕರ ಮಣ್ಣಿನ ಆರೋಗ್ಯ ಚೆನ್ನಾಗಿದ್ದಾಗ ಬೆಳೆ ಆರೋಗ್ಯ ತಾನೇ ಚಲ ಆಗುತ್ತೆ. ಬೆಳೆ ಆರೋಗ್ಯ ಚೆನ್ನಾಗಿದ್ರೆ ಆಹಾರ ತಾನೇ ಚೆನ್ನಾಗುತ್ತೆ. ಎರಡನೇದು ಸುರಕ್ಷಿತ ಮತ್ತು ಪೌಷ್ಟಿಕ ಆಹಾರದ ಉತ್ಪಾದನೆ. ನಾವು ಯಾವ ರೀತಿಯ ಆಹಾರ ತಿಂತಾ ಇದ್ದೇವೆ ಅನ್ನೋದರ ಮೇಲೆ ನಮ್ಮ ಆರೋಗ್ಯ ಅವಲಂಬನೆ ಆಗಿರುತ್ತೆ. ನಾವು ತಿಂದೇವೆ, ಹೊಟ್ಟೆ ತುಂಬಿದೆ ಅನ್ನೋದಕ್ಕಿಂತ ನಮ್ಮ ದೇಹಕ್ಕೆ ಯಾವ ಪೋಷಕಾಂಶಗಳು ಬೇಕು, ಅವು ಯಾವ ರೀತಿಯ ಮುಂದೆ ಅಪಾಯ ತಂದು ಒಡ್ಡುತ್ತವೆ, ಅದಕ್ಕೋಸ್ಕರ ಸುರಕ್ಷಿತ ಮತ್ತು ಪೌಷ್ಟಿಕ ಆಹಾರ. ಅದರೊಂದಿಗೆ ರೈತನ ಆದಾಯ ಹೆಚ್ಚಿಸೋದು. ಆದಾಯ ಹೇಗೆ ಹೆಚ್ಚಿಸ್ತೀವಿ ಅಂತಂದ್ರೆ, ಮೊದಲು ನಾವು ಹೊರಗಿನಿಂದ ತರುವಂತ ಕೀಟನಾಶಕಗಳು ಮತ್ತು ರಾಸಾಯನಿಕ ಗೊಬ್ಬರಗಳು ಇವೆಲ್ಲವನ್ನು ನಾವು ಕಡಿಮೆ ಮಾಡಿದಾಗ ಉಳಿಸಿದ ಹಣ ಗಳಿಸಿದ ಹಣಕ್ಕೆ ಸಮ ಅಂತ ಹೇಳ್ಬಿಟ್ಟು ಅವನಿಗೆ ಅಲ್ಲಿ ಉಳಿತೈತಿ. ಆಮೇಲೆ ನಮ್ಮ ಭೂಮಿ ಫಲವತ್ತತೆ ಆಗೋದ್ರಿಂದ ಇಳುವರಿ ಕೂಡ ಜಾಸ್ತಿ ಆಗುತ್ತೆ. ಹೀಗಾಗಿ ಅಲ್ಲಿ ಆದಾಯ ಹೆಚ್ಚಾಗುತ್ತೆ, ಪರಿಸರ ಸಂರಕ್ಷಣೆ ಆಗುತ್ತೆ, ಸುಸ್ಥಿರವಾದಂತಹ ಕೃಷಿಯ ಕಡೆಗೆ ಜನ ಬರ್ತಾರೆ. ಇವೆಲ್ಲ ಮುಖ್ಯ ಉದ್ದೇಶ ಇಟ್ಕೊಂಡು ನಾವು ಸಾವಯವ ಕೃಷಿ ಮಾಡಬೇಕಾಗುತ್ತೆ.
ಈಗ ನಮ್ಮ ರೈತರು ಏನು ಮಾಡ್ತಾರೆ ಅಂದರೆ ಒಂದು ಯಾವುದೋ ಒಂದು ಬೆಳೆ ಬೆಳಿಬೇಕಂದ್ರೆ ಅವರ ಒಂದು ಅಭ್ಯಾಸ ಆಗಿರ್ತದೆ. ಮಾರ್ಕೆಟ್ಗೆ ಹೋಗಿ ರಾಸಾಯನಿಕ ಗೊಬ್ಬರ ತರೋದು, ಇಲ್ಲ ರಾಸಾಯನಿಕ ಔಷಧಿ ತರೋದು, ಸಿಂಪರಣೆ ಮಾಡೋದು. ಅಂದರೆ ಈ ಹೆಚ್ಚು ಇಳುವರಿ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಮಾಡ್ತಿರ್ತಾರೆ. ಬೆಳೆಗಳಿಗೆ ಮುಖ್ಯವಾಗಿ ಬೇಕಾಗಿರೋದು ಪೋಷಕಾಂಶಗಳು. ಈ ಸಾವಯವ ಕೃಷಿಯಲ್ಲಿ ನಾವು ಪೋಷಕಾಂಶಗಳನ್ನು ಯಾವ ರೀತಿ ಒದಗಿಸ್ಬೋದು ಬೆಳೆಗಳಿಗೆ ಅನ್ನೋದು. ಮೊದಲನೇದಾಗಿ ನಾವು ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡಾಗ ನಮಗೆ ತಿಳಿಯುತ್ತೆ ನಮ್ಮ ಮಣ್ಣಿನಲ್ಲಿ ಯಾವ್ಯಾವ ಪೋಷಕಾಂಶಗಳು ಇದಾವೆ ಅಥವಾ ಇಲ್ಲ ಅಂತ. ಇನ್ನೊಂದು, ನಾವು ಯಾವ ಬೆಳೆ ಬೆಳಿತೀವಿ ಅದಕ್ಕೆ ಯಾವ ಪೋಷಕಾಂಶಗಳು ಬೇಕು ಅಂತ ಈಗಾಗಲೇ ಬರೆದಿಟ್ಟಾಗಿದೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳು ಎಲ್ಲ ಸಂಶೋಧನೆ ಮಾಡಿ ಇಟ್ಟಿದ್ದಾವೆ. ಹಿಂದಿನಿಂದ ಬಂದಂತಹ ಸಂಪ್ರದಾಯ ನಾವು ನೋಡಿದಾಗ ಮನೆಯಲ್ಲಿರುವಂತಹ ತಿಪ್ಪೆ ಗೊಬ್ಬರ, ಸಗಣಿ, ಗೋಮೂತ್ರ, ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ಮೀನಿನ ತ್ಯಾಜ್ಯ ಈ ರೀತಿ ವಸ್ತುಗಳನ್ನು ಉಪಯೋಗಿಸಿಕೊಂಡು ಅವರು ಒಳ್ಳೆ ರೀತಿಯ ಕೃಷಿ ಮಾಡ್ತಾ ಇದ್ರು. ಇನ್ನು ಪೌಷ್ಟಿಕಾಂಶಗಳು ಬೇಕು ಅಂತಂದಾಗ ನಾವು ಹಸಿರೆಲೆ ಗೊಬ್ಬರದ ಗಿಡಗಳನ್ನು ಬೆಳೆದು ಅದನ್ನು ಮಣ್ಣಿನಲ್ಲಿ ಹಾಕೋದ್ರ ಮೂಲಕ ಮತ್ತು ಹೆಚ್ಚಾಗಿ ನಾವು ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆಯನ್ನು ಮಣ್ಣಿನಲ್ಲಿ ನಾವು ವೃದ್ಧಿ ಮಾಡಿದಾಗ ಪೋಷಕಾಂಶಗಳು ಅವು ಗಿಡಗಳಿಗೆ ಒದಗಿಸ್ತವೆ. ನಾವು ಅವುಗಳನ್ನು ಜೀವಾಮೃತ, ಮೀನಿನ ಎಣ್ಣೆ, ಮೊಟ್ಟೆ ಟಾನಿಕ್ಕು ಈ ರೀತಿಯ ಕೆಲವು ರಸಗೊಬ್ಬರಗಳನ್ನು ನಾವು ಹೊಲದಲ್ಲಿಯೇ ತಯಾರಿಸಿಕೊಂಡು ಅವುಗಳನ್ನು ಒದಗಿಸುವುದರಿಂದ ಪೋಷಕಾಂಶಗಳ ನಿರ್ವಹಣೆ. ಸರ್, ಈಗ ಸಾಮಾನ್ಯವಾಗಿ ನಾವು ಕೃಷಿಯಲ್ಲಿ ಈ ಯಾವುದೇ ಬೆಳೆ ಬೆಳೆದ್ರೂ ಕೀಟ ಮತ್ತು ರೋಗಗಳ ಬಾಧೆ ಸರ್ವೇ ಸಾಮಾನ್ಯ. ಈಗ ನಾವು ಸಾವಯವ ಕೃಷಿಯಲ್ಲೇ ತೊಡಗಿಸ್ಕೊಂಡಿದ್ದೀವಿ ಅಂದ್ರೆ ನಮ್ಮ ರೈತರು ಈ ಕೀಟ ಮತ್ತು ರೋಗದ ಒಂದು ಬಾಧೆಯನ್ನು ಯಾವ ರೀತಿ ನಿರ್ವಹಿಸಬೇಕಾಗುತ್ತೆ? ಒಳ್ಳೆಯ ಪ್ರಶ್ನೆ. ಬಹಳಷ್ಟು ಜನ ಸಾವಯವ ಕೃಷಿ ಮಾಡೋರಿಗೆ ಇದು ಒಂದು ಹೆದರಿಕೆ ಇರುತ್ತೆ. ಕೀಟ ಮತ್ತು ರೋಗ ಬಂದಾಗ ನಿರ್ವಹಣೆ ಸಾಧ್ಯನಾ, ಹೇಗೆ ಮಾಡಬಹುದು ಅಂತ. ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ನೀವು ಕೇಳಿರ್ಬೋದು. ಅದರಂತೆ ನಾವು ಮೊದಲು ಜಮೀನಿನ ಫಲವತ್ತತೆಯನ್ನು ಕಾಪಾಡ್ಕೊಳ್ತೀವಿ, ಆಮೇಲೆ ಗಿಡಗಳಿಗೆ ಶಕ್ತಿಯನ್ನು ತುಂಬ್ತೀವಿ. ಇವೆಲ್ಲ ಜೀವಾಮೃತ ಅವೆಲ್ಲ ಕೊಡೋದ್ರಿಂದ ಅವು ಸ್ವಸ್ಥವಾಗಿರೋದ್ರಿಂದ ರೋಗ ಮತ್ತು ಕೀಟ ಬಾಧೆ ಕಡಿಮೆ ಇರುತ್ತೆ. ಒಂದ್ ವೇಳೆ ಬಂದ್ರೆ ಕೂಡ ನಾವು ಅದನ್ನು ಮೀನಿನ ಎಣ್ಣೆ, ದಶಪರ್ಣಿ, ಅಗ್ನಿ ಅಸ್ತ್ರ, ಬ್ರಹ್ಮಾಸ್ತ್ರ ಈ ರೀತಿಯ ಕೀಟನಾಶಕಗಳನ್ನು ನಾವು ಸ್ಥಳೀಯವಾಗಿ ತಯಾರಿಸಿಟ್ಕೊಂಡಿರ್ತೀವಿ. ಅವುಗಳನ್ನು ನಾವು ನಿಯಮಿತವಾಗಿ ಬಳಸ್ತಾ ಬಂದ್ರೆ ಕೀಟ ಮತ್ತು ರೋಗವನ್ನು ನಾವು ಕಡಿಮೆ ಮಾಡಬಹುದು. ರೋಗಕ್ಕಾಗಿ ನಾವು ಹುಳಿ ಮಜ್ಜಿಗೆ ಕೂಡವನ್ನು ಉಪಯೋಗಿಸ್ತೇವೆ. ಬೆಳೆಯ ಆಧಾರದ ಮೇಲೆ ಯಾವ ಹಂತದಲ್ಲಿದೆ ಅಂತ ನಿರ್ಧರಿಸಿ ನಾವು ಯಾವ ರೀತಿಯ ಸಸ್ಯಜನ್ಯ ಕೀಟನಾಶಕಗಳನ್ನು ಬಳಸಬೇಕಂತ ನಾವು ನಿರ್ಧಾರ ಮಾಡಬೇಕಾಗುತ್ತೆ. ಈಗ ತಾವು ಆಗಲೇ ಹೇಳ್ದಂಗೆ ಮೊದಲು ನಮ್ಮ ಪೂರ್ವಜರ ಕಾಲದಿಂದ, ನಮ್ಮ ತಾತ ಮುತ್ತಾತನರ ಕಾಲದಿಂದ ಸಾವಯವದಲ್ಲೇ ನಾವು ಬೆಳೀತಾ ಬರ್ತಿದ್ವಿ. ನಮ್ಮ ಮನೆಗೆ ಎಷ್ಟು ಬೇಕು ಅಷ್ಟೇ ನಾವು ಬೆಳೀತಿದ್ವಿ. ಉಳಿದದ್ದನ್ನ ಕೈಗಡ ಅಂತೇಳಿ ಮಾಡ್ತಾರೆ, ಎಕ್ಸ್ಚೇಂಜ್ ಮಾಡ್ಕೊಂತಿದ್ವಿ. ಅವ್ರಿಗೆ ಏನ್ ಬೇಕೋ ನಾವು ಕೊಡೋದು, ನಮಗೇನ್ ಬೇಕೋ ಅವರಿಂದ ಪಡೆಯುವಂಥದ್ದು ಈ ರೀತಿ ನಡೀತಾ ಇತ್ತು. ತದನಂತರ ಜನಸಂಖ್ಯೆ ಜಾಸ್ತಿ ಆದಂಗೆಲ್ಲ ಆಹಾರದ ಬೇಡಿಕೆ ಜಾಸ್ತಿ ಆಯಿತು. ಅದಕ್ಕೆ ತಕ್ಕಂತೆ ನಮ್ಮ ಕೃಷಿಯಲ್ಲಿ ಬದಲಾವಣೆಗಳಾಗ್ತಾ ಬಂದವು. ಸಾವಯವ ನಾವು ರಾಸಾಯನಿಕಗಳನ್ನ ಬಳಸೋದು ಬಂದು ಹೆಚ್ಚು ಇಳುವರಿ ಪಡೀಲಿಕ್ಕೆ ಈ ತರ ನಾವು ಬದಲಾವಣೆ ಆಗಿದ್ದೇವೆ. ಈಗ ಒಬ್ಬ ರೈತ ರಾಸಾಯನಿಕ ಬಿಟ್ಟು ಮತ್ತೆ ನಾನು ಸಾವಯವಕ್ಕೆ ಹೋಗ್ಬೇಕು ಅಂದ್ರೆ ಹೇಗೆ ಪ್ರಾರಂಭ ಮಾಡಬೇಕಾಗುತ್ತೆ ಅನ್ನೋದು. ತಾವು ಹೇಳಿದ್ದು ಅಕ್ಷರಶಃ ನಿಜ. ಮೊದಲೆಲ್ಲ ತವರು ಮನೆಯಲ್ಲಿ ಬೆಳೆದಿದ್ದು ಹೆಣ್ಣು ಮಕ್ಕಳಿಗೆ ಬೆಳವಣಿಗೆ ಆಗಿ, ಈಗ ಸಂಕ್ರಾಂತಿ ಬರ್ತಾ ಇದೆ, ಎಳ್ಳು ತಗೊಂಡೋಗಿ ಕೊಡ್ತಾ ಇದ್ರು, ಜೋಳ ತಗೊಂಡೋಗಿ ಕೊಡ್ತಾ ಇದ್ರು. ಹೀಗೆ ತವ್ರ ಮನೆಯಿಂದನೂ ಜಾಸ್ತಿ ಹೋಗ್ತಾ ಇತ್ತು. ಅಕ್ಕ ತಂಗಿಯರು ಕೂಡ ತಮ್ಮ ಅಣ್ಣಂದ್ರಿಗೆ ಕೊಡ್ತಾ ಇದ್ರು, ಹೀಗೆ ಬಳಸ್ತಾ ಇದ್ರು. ಅದೊಂದು ಪದ್ಧತಿ ನಮ್ಮಲ್ಲಿ ಅನಾದಿ ಕಾಲದಿಂದಲೂ ನಡ್ಕೊಂತ ಬಂದಿತ್ತು. ಈಗ ನೀವು ಮುಖ್ಯವಾಗಿ ಕೇಳಿರೋದು ಏನಂತಂದ್ರೆ ಸಾವಯವಕ್ಕೆ ನಾವು ಪ್ರಾರಂಭ ಹೇಗೆ ಮಾಡಬೇಕು. ಈಗಾಗಲೇ ನಮ್ಗೆ ಸಾವಯವ ಮಾಡಲೇಬೇಕು ಅನ್ನುವ ಮಾತು ಬಂದಾಗ ಮೊದಲು ನಾವು ಮಾನಸಿಕವಾಗಿ ಸಿದ್ಧರಾಗಬೇಕು. ಮಾನಸಿಕ ಸಿದ್ಧತೆ ಅತ್ಯಂತ ಮುಖ್ಯ. ಹೆದರ್ಕೊಂಡು ಮಾಡುವಂತದ್ದಲ್ಲ. ಮಾನಸಿಕ ಸಿದ್ಧತೆ ಮಾಡಿಕೊಂಡ ನಂತರ ನಾವು ಅದನ್ನು ತಯಾರಿ ಹೇಗೆ ಮಾಡ್ಬೇಕಂದ್ರೆ ಈಗಾಗಲೇ ಸಾವಯವ ಕೃಷಿ ಮಾಡ್ತಾ ಇರುವಂತ ರೈತರ ಕ್ಷೇತ್ರಗಳಿಗೆ, ಹೊಲಗಳಿಗೆ ಭೇಟಿ ಕೊಡಬೇಕು. ಈಗ ನಾವು ಮಾತಾಡ್ತಾ ಇರುವಂತ ರೇಡಿಯೋ, ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳಬೇಕು. ಯೂಟ್ಯೂಬ್ ಅಲ್ಲಿ ಮತ್ತೆ ಹಲವಾರು ಟಿವಿ ಚಾನೆಲ್ಗಳಲ್ಲಿ ಸಾವಯವ ಕೃಷಿಯಲ್ಲಿ ಈಗಾಗಲೇ ಮಾಡಿದಂತಹ ವ್ಯಕ್ತಿಗಳ ಸಂದರ್ಶನ ಬರುತ್ತೆ, ಅವುಗಳನ್ನ ನೋಡಬೇಕು. ಮಾನಸಿಕ ಸಿದ್ಧತೆ ಆದ್ಮೇಲೆ ಮುಖ್ಯವಾಗಿ ಸಾವಯವ ಕೃಷಿಗೆ ಬೇಕಾಗಿರೋದು ಜಾನುವಾರುಗಳು. ಆ ಜಾನುವಾರುಗಳು ನಮ್ಮ ಹೊಲದಲ್ಲಿ ಇದೆವಾ, ಅವುಗಳ ನಿರ್ವಹಣೆ ನಮಗೆ ಮಾಡಲು ಸಾಧ್ಯವಾ, ಅಥವಾ ನಾವು ಹೊರಗಡೆಯಿಂದ ತಗೊಬಂದು ಹಾಕಬಹುದಾ ಗೊಬ್ಬರಗಳನ್ನು, ಇವೆಲ್ಲವನ್ನು ನಾವು ನೋಡ್ಕೋಬೇಕು. ಬೆಳೆ ಯಾವ್ಯಾವ ಇದಾವೆ ನಮ್ಮ ಹೊಲದಲ್ಲಿ, ಇದು ಕೂಡ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ನಂತರ ಭೂಮಿಯ ರಾಸಾಯನಿಕ ಏನ್ ಮೊದಲು ಇತ್ತು ಅದನ್ನು ಕಡಿಮೆ ಮಾಡೋಕ್ಕೋಸ್ಕರ ನಾವು ಗೋಕಪ ಒಂದು ದ್ರಾವಣವನ್ನು ಎಕರೆಗೆ 1,000, 2,000, 3,000 ಲೀಟರ್ ವರೆಗೂ ನಾವು ಅದನ್ನು ಹಾಕ್ತಿವಿ. ಇದು ಹಾಕೋದ್ರಿಂದ ಏನಾಗುತ್ತೆ ಅಂತಂದ್ರೆ ಮಣ್ಣಿನ ಮೊದಲು ಅದರಲ್ಲಿರುವಂತಹ ರಾಸಾಯನಿಕ ಕಡಿಮೆ ಆಗುತ್ತೆ. ನಂತರ ನಾವು ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡು ಅದರಲ್ಲಿ ಹಸಿರೆಲೆ ಗೊಬ್ಬರದ ಗಿಡಗಳನ್ನು ಬೆಳೆದು ಅದನ್ನು ಮಣ್ಣಿಗೆ ಹಾಕ್ತಿವಿ. ತಿಪ್ಪೆ ಗೊಬ್ಬರ ಹಾಕೋದು, ಕುರಿ ಗೊಬ್ಬರ ಈ ರೀತಿ ಹಾಕೋದ್ರಿಂದ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿಕೊಂಡು ನಂತರ ವೈಜ್ಞಾನಿಕವಾಗಿ ತಜ್ಞರ ಸಲಹೆ ಪಡ್ಕೊಂಡು ನಾವು ಬೆಳೀತಾ ಹೋಗ್ಬೋದು. ಈ ರೀತಿ ಮಾಡೋದ್ರಿಂದ ನಾವು ಹಂತ ಹಂತವಾಗಿ ಸಾವಯವ ಕೃಷಿಯ ಕಡೆಗೆ ಬರ್ತಾ ಹೋಗ್ಬೋದು.
ಸರ್, ಈ ಒಂದು ಸಾವಯವ ಕೃಷಿಗೆ ನಾವು ತೊಡಗಿಸ್ಕೋಬೇಕಂದ್ರೆ ಏನೆಲ್ಲ ಸವಾಲುಗಳನ್ನ ಎದುರಿಸಬೇಕಾಗುತ್ತೆ? ಮೊದಲನೇದಾಗಿ ಬಹಳಷ್ಟು ಜನ ಸಾವಯವ ಕೃಷಿಯಿಂದ ಬೆಳೆಗಳು ಬೆಳೆಯುವುದು ಸಾಧ್ಯವಿಲ್ಲ ಅಂತ ಅನ್ನೋ ಜನಸಂಖ್ಯೆ ಈ ಕಾಲದಲ್ಲಿ ಜಾಸ್ತಿ ಇದ್ದಾರೆ. ಹೌದು. ಅವರ ಟೀಕೆಗಳನ್ನು ನೀವು ಕೇಳಬೇಕಾಗುತ್ತೆ. ಮತ್ತು ನಾವು ಸಾವಯವ ಕೃಷಿಗೆ ಹಂತ ಹಂತವಾಗಿ ಹೋಗೋದ್ರಿಂದ ಇದರ ಅವಧಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಆಮೇಲೆ ಸಾವಯವ ಕೃಷಿಯಿಂದ ಬೆಳೆದಂತಹ ಉತ್ಪನ್ನಗಳ ಪ್ರಮಾಣೀಕೃತ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಮಾಡುವವರ ಸಂಖ್ಯೆ ತುಂಬಾ ಕಡಿಮೆ ಇದೆ. ಅದನ್ನು ಹೇಗೆ ಮಾಡ್ಕೋಬೇಕು ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಅದಾದ ನಂತರ ಇದಕ್ಕಾಗಿಯೇ ಸಾವಯವ ಕೃಷಿಯಲ್ಲಿ ಬೆಳೆದಂತಹ ಆಹಾರಕ್ಕಾಗಿಯೇ ಯಾವುದೇ ಒಂದು ಸಪರೇಟ್ ಮಾರುಕಟ್ಟೆ ಇಲ್ಲ. ಜನ ಏನಂತಾರೆ, ಈಗ ನಾರ್ಮಲ್ ರೇಟ್ ಕೇಳ್ತಾರೆ. ಇದಕ್ಕೆ ಖರ್ಚು ಹೆಚ್ಚು ಆದ್ರೂ ಕೂಡ ಜನ ಸ್ವಲ್ಪ ಇದಕ್ಕೆ ಹೆಚ್ಚಿಗೆ ಕೊಡಬೇಕು ಅನ್ನೋ ರೈತನ ಅಪೇಕ್ಷೆಗೆ ತಕ್ಕಂತೆ ಮಾರುಕಟ್ಟೆ ಲಭ್ಯತೆ ಕಡಿಮೆ ಇದೆ. ಆಮೇಲೆ ತಾಂತ್ರಿಕ ಮಾಹಿತಿ ಕೂಡ ಇವತ್ತಿಗೆ ಸ್ವಲ್ಪ ಕಡಿಮೆನೆ ಸಿಗ್ತಾ ಇದೆ. ಅದಕ್ಕೋಸ್ಕರ ಇದರ ಕುರಿತು ಬಹಳಷ್ಟು ಹುಡುಕಾಟ, ಒಳ್ಳೆಯ ತಜ್ಞರ ಸಲಹೆ ಇವೆಲ್ಲ ಪಡೆದುಕೊಳ್ಳಕ್ಕೆ ಸ್ವಲ್ಪ ರೈತರಿಗೆ ಕಷ್ಟ ಆಗ್ತಾ ಇದೆ. ಈ ರೀತಿಯ ಸವಾಲುಗಳನ್ನು ರೈತರು ಎದುರಿಸ್ತಾ ಇದ್ದಾರೆ. ಈಗ ನಮ್ಮ ರೈತರು ರಾಸಾಯನಿಕದಿಂದ ಸಾವಯವ ಕೃಷಿಗೆ ಬರೋದು ಒಂದು ರೀತಿಯ ಸರ್, ಸರ್ಕಾರದಲ್ಲಿ ಈ ಸಾವಯವ ಕೃಷಿಯಲ್ಲಿ ತೊಡಗಿಸ್ಕೊಂಡವರಿಗೆ ಏನಾದರೂ ಯೋಜನೆಗಳು ಇದಾವ? ಒಳ್ಳೆಯ ಪ್ರಶ್ನೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಈ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿ ಪ್ರಮೋಟ್ ಮಾಡೋ ಸಲುವಾಗಿ ಮಾಡ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಆರ್ಗ್ಯಾನಿಕ್ ಮಿಷನ್ ಅಂತ ಮಾಡಿದೆ, PGS ಇಂಡಿಯಾ ಅಂತ ಮಾಡಿದೆ. ಅದು PGS ಅಂದ್ರೆ ಏನಪ್ಪಾ ಅಂದ್ರೆ ಪಾರ್ಟಿಸಿಪೇಟರಿ ಗ್ಯಾರಂಟಿ ಸಿಸ್ಟಮ್ ಆಫ್ ಇಂಡಿಯಾ ಅಂತ. ಮತ್ತೊಂದು ಪರಂಪರಾಗತ ಕೃಷಿ ವಿಕಾಸ್ ಯೋಜನಾ ಅಂತ ಇದೆ. ನ್ಯಾಷನಲ್ ಪ್ರಾಜೆಕ್ಟ್ ಆನ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಇದೆ. ಕರ್ನಾಟಕ ಸರ್ಕಾರ ಸಾವಯವ ಶ್ರೀ ಮತ್ತು ಸಾವಯವ ಮಿಷನ್ ಇವೆರಡನ್ನು ಕೂಡ ನಡೆಸ್ತಾ ಇದೆ. ಇವುಗಳ ಮಾಹಿತಿಯನ್ನು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕಾಗಿರ್ಬೋದು, ಕೃಷಿ ವಿಜ್ಞಾನ ಕೇಂದ್ರಕ್ಕಾಗಿರ್ಬೋದು, ಕೃಷಿ ಮಹಾವಿದ್ಯಾಲಯಕ್ಕಾಗಿರ್ಬೋದು, ತೋಟಗಾರಿಕೆ ಇಲಾಖೆಗೆ ಹೋದಾಗ ಅದರ ಮಾಹಿತಿ ಕೂಡ ಸಿಗುತ್ತೆ. ಮತ್ತು ಸರ್ಕಾರದ ವೆಬ್ಸೈಟ್ಗಳಲ್ಲಿ ಕೂಡ ಈ ಯೋಜನೆಯ ಮಾಹಿತಿ ಇದೆ. ಯಾವ ಬೆಳೆಗೆ ಎಷ್ಟು ಸೌಲಭ್ಯ ಸಹಕಾರ ಇರುತ್ತೆ ಅಂತ ಗೊತ್ತಾಗುತ್ತೆ. ರೈತರು ಇದನ್ನು ವೆಬ್ಸೈಟ್ ಮೂಲಕ ಮತ್ತು ಹತ್ತಿರದ ಅಧಿಕಾರಿಗಳಿಗೆ ಭೇಟಿ ಮಾಡಿ ಪಡೆದುಕೊಳ್ಳುವುದು. ಸರ್, ಈಗ ಕಲಬುರಗಿ ಜಿಲ್ಲೆಯಲ್ಲಿ ಸಾವಯವ ಕೃಷಿಗೆ ಸಂಬಂಧಿಸಿದಂತೆ ಯಾವ ರೀತಿಯ ಒಂದು ಕೆಲಸ ಕಾರ್ಯಗಳು ಆಗ್ತಾ ಇದಾವೆ? ಕಲಬುರಗಿಯಲ್ಲಿ ಮುಖ್ಯವಾಗಿ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಮಹಾವಿದ್ಯಾಲಯ ಮತ್ತು ಸಮಾನ ಮನಸ್ಕರ ರೈತರುಗಳು ಹಲವಾರು ಕೆಲಸಗಳನ್ನು ಮಾಡ್ತಾ ಇದ್ದಾವೆ. ಕೃಷಿ ವಿಜ್ಞಾನ ಕೇಂದ್ರದ ಮುಖಾಂತರ ಕೃಷಿ ಸಖಿ ಎನ್ನುವರಿಗೆ ಮತ್ತು ಹಲವಾರು ಸಂಘ ಸಂಸ್ಥೆಗಳ ಅಧಿಕಾರಿಗಳಿಗೆ, ಅಲ್ಲಿ ಕೆಲಸ ಮಾಡುವಂತಹ ಕೆಲಸಗಾರರಿಗೆ ಸಾವಯವ ಕೃಷಿಯ ಕುರಿತು ತರಬೇತಿಗಳನ್ನು ಏರ್ಪಡಿಸ್ತಾ ಇದ್ದೀವಿ, ವರ್ಕ್ಶಾಪ್ಗಳನ್ನು ಮಾಡ್ತಾ ಇದ್ದೀವಿ. ಇದಲ್ಲದೆ ನಾನು ವೈಯಕ್ತಿಕವಾಗಿ ಕೃಷಿ ಮಹಾವಿದ್ಯಾಲಯದಲ್ಲಿ BRC ಬಯೋ ರಿಸರ್ಚ್ ಸೆಂಟರ್ ಅಂತಂದ್ರೆ ನಾವೇನೀಗ ಹೇಳಿದ್ವಿ, ಜೀವಾಮೃತ, ಬೀಜಾಮೃತ, ಘನ ಜೀವಾಮೃತ, ಮೀನಿನ ಎಣ್ಣೆ, ಮೊಟ್ಟೆ ಟಾಣಿಕು, ಅಗ್ನಿ ಅಸ್ತ್ರ, ಬ್ರಹ್ಮಾಸ್ತ್ರ, ಈ ರೀತಿಯ 175ಕ್ಕಿಂತಲೂ ಹೆಚ್ಚಿನ ನಾವು ಒಂದು ಫಾರ್ಮುಲಾಗಳನ್ನು ತಯಾರು ಮಾಡಿಕೊಂಡು ಅವುಗಳನ್ನು ಯಾವ ರೀತಿ ಮಾಡ್ಕೋಬಹುದು ತಮ್ಮ ಹೊಲದಲ್ಲಿ ಅನ್ನುವ ಒಂದು ವೈಜ್ಞಾನಿಕವಾದಂತಹ ಹ್ಯಾಂಡ್ಸ್ ಆನ್ ಟ್ರೈನಿಂಗ್, ಅವರಿಗೆ ಅವ್ರ ಕೈಯಿಂದನೇ ಮಾಡುವಂತ ಒಂದು ತರಬೇತಿಯನ್ನು ನಾವು ಹಲವಾರು ಸರ್ತಿ ನೀಡಿದ್ದೇವೆ. ಯಾವ್ದಾದ್ರು ರೈತರು ಅವರು ಹೊಲಕ್ಕೆ ಬಂದು ಕೂಡ ಈ ತರಬೇತಿ ಕೊಡು ಅಂದ್ರೆ ನಾವು ಅಲ್ಲಿ ಹೋಗಿ ಕೊಡ್ತೇವೆ. ಒಂದು 15-20 ಬ್ಯಾರಲ್ಗಳು ಇಟ್ಕೊಂಡ್ರೆ ಒಂದು ಬಯೋ ರಿಸೋರ್ಸ್ ಸೆಂಟರ್ ತಯಾರಾಗುತ್ತೆ. ದಶಪರ್ಣಿ 10 ರೂಪಾಯಿಗೆ 1 ಲೀಟರ್ನಷ್ಟು ಮಾರ್ತಾ ಇದೀವಿ. ಒಂದು ಫಿಶ್ ಆಯಿಲು 100 ರೂಪಾಯಿಗೆ ಹೋಗ್ತಾ ಇದೆ. ವರ್ಮಿ ವಾಶು 100 ರೂಪಾಯಿಗೆ ಹೋಗ್ತಾ ಇದೆ. ಹೊಲದಲ್ಲಿಯೂ ಅವರು ಪರಿಕರಗಳನ್ನು ಉಪಯೋಗಿಸಿಕೊಂಡು ಹೆಚ್ಚಾದಂತಹ ಪರಿಕರಗಳನ್ನು ಅವರು ಮಾರಾಟ ಮಾಡಿ ಸೆಕೆಂಡರಿ ಅಗ್ರಿಕಲ್ಚರ್ನಿಂದ ಅವರು ಆದಾಯವನ್ನು ಗಳಿಸ್ತಾ ಇದ್ದಾರೆ. ಯಾರಾದರೂ ಬಯೋ ರಿಸೋರ್ಸ್ ಸೆಂಟರ್ ಏನಾದರೂ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ನಾವು ಅವರ ಹೊಲಕ್ಕೆ ಅಥವಾ ಅವ್ರ ಇದ್ದಲ್ಲಿಯೇ ಒಂದು 10-15 ಜನ ಸೇರಿದ್ರೆ, ಒಂದು 15-20 ಬ್ಯಾರೆಲ್ ಇದ್ರೆ ನಾವು ಹೋಗಿ ತರಬೇತಿ ಕೊಟ್ಟು ಅವರಿಗೆ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ಕೊಡ್ತೀವಿ. ಇದು ಒಂದು ತರಬೇತಿ. ಮತ್ತು ಪ್ರಾತ್ಯಕ್ಷತೆ ನಮ್ಮಲ್ಲಿಯೇ ಕೃಷಿ ಮಹಾವಿದ್ಯಾಲಯ ಕಲಬುರಗಿಯಲ್ಲಿ ನಾವು ಒಂದು ಮಾಡೆಲ್ ಮಾಡಿಟ್ಟಿದ್ವಿ. ಅದನ್ನು ಬಂದು ರೈತರು ನೋಡಿಕೊಂಡು ಕಲಿಬಹುದು. ಮತ್ತು ವಿಡಿಯೋಗಳನ್ನು ಮಾಡಿದ್ದೀವಿ. ಪುಸ್ತಕ ರೂಪದಲ್ಲಿ, ಸಣ್ಣ ಸಣ್ಣ ಮೆಸೇಜ್ಗಳ ರೂಪದಲ್ಲಿ ವಾಟ್ಸಪ್ ಗ್ರೂಪ್ಗಳ ಮೂಲಕ ಜನರಿಗೆ ಇದರ ಕುರಿತು ತಿಳುವಳಿಕೆ ನೀಡ್ತಾ ಇದ್ದೇವೆ. ಮತ್ತೊಂದು ಗೋಕಪ ಅಮೃತ ಅನ್ನುವ ದ್ರಾವಣ ನಮ್ಮ ಕೃಷಿ ಮಹಾವಿದ್ಯಾಲಯ ಕಲಬುರಗಿಯಲ್ಲಿ ಲಭ್ಯವಿದ್ದು ಅದನ್ನು ನಾವು ಉಚಿತವಾಗಿ ರೈತರಿಗೆ ಹಂಚಿಕೆ ಮಾಡ್ತಾ ಇದ್ದೀವಿ. ಈ ರೀತಿ ನಾವು ಸಾವಯವ ಕೃಷಿಯ ಪ್ರಚಾರ, ಪ್ರಸಾರ ಮತ್ತು ತಿಳುವಳಿಕೆ ಬಗ್ಗೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀವಿ. ಸರ್, ಕೊನೆಯದಾಗಿ ನಮ್ಮ ರೈತರು ಈ ಕಾರ್ಯಕ್ರಮ ಕೇಳ್ತಿರ್ತಾರಂತ ತಿಳ್ಕೊಳ್ಳೋಣ. ನಾನು ಸಾವಯವ ಕೃಷಿಗೆ ಮರಳಬೇಕು ಅನ್ನೋಂತ ನಮ್ಮ ರೈತರಿಗೆ ಏನು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಸಾವಯವ ಕೃಷಿ ಇವತ್ತಿನ ಮಹತ್ವದಾದಂಥ ಒಂದು ಕೆಲಸವಾಗಿದೆ. ನೀಡ್ ಆಫ್ ದಿ ಅವರ್. ನಾವು ರೈತರು ಸಂಪೂರ್ಣವಾಗಿ ತಕ್ಷಣ ಬದಲಾಗದೇ ಇದ್ರೆ ಮುಂದೆ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಸಂಪೂರ್ಣವಾಗಿ ಬದಲಾವಣೆ ಮಾಡಿಕೊಳ್ಳಲಿಕ್ಕೆ ಮನಸ್ಸು ಬರದೇ ಇದ್ರೆ ಹಂತ ಹಂತವಾಗಿ ನಾವು ಸಾವಯವ ಕೃಷಿಯನ್ನು ಪ್ರಾರಂಭ ಮಾಡಬಹುದು. ನಿಮ್ಮಲ್ಲಿ 4 ಎಕರೆ ಇದ್ರೆ ಅರ್ಧ ಎಕರೆ, 1 ಎಕರೆಯಿಂದ ಪ್ರಾರಂಭ ಮಾಡಿ ನಿಮ್ಮಲ್ಲಿ ಆತ್ಮಸ್ಥೈರ್ಯ ಹೆಚ್ಚಾದ ನಂತರ 4 ಎಕರೆಗೆ ನೀವು ಹೋಗಬಹುದು.
ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸಿಕೊಂಡು ಕೃಷಿ ತಜ್ಞರ ಮಾಹಿತಿ ಪಡೆದುಕೊಂಡು ಒಳ್ಳೆಯ ರೀತಿಯಿಂದ ಸಾವಯವ ಕೃಷಿ ಮಾಡಿದ್ರೆ ನಮಗೆ ಯಾವುದೇ ರೀತಿ ಹಾನಿ ಆಗದೆ ಹೆಚ್ಚಿನ ಇಳುವರಿ ಬಂದು ಆದಾಯ ಮತ್ತು ಆರೋಗ್ಯ ಎರಡನ್ನೂ ನಾವು ಪಡಿಬಹುದು. ಇದಕ್ಕೆ ಬನ್ನಿ, ತಜ್ಞರ ಸಲಹೆ ಪಡೆದುಕೊಂಡು ಮಾಡಿ ಅಂತ ಕೈ ಮುಗಿದು ಕೇಳ್ಕೊತೀನಿ. ತುಂಬಾ ಧನ್ಯವಾದ ಸರ್. ಸಾವಯವ ಕೃಷಿಯ ಮಹತ್ವ ಎಷ್ಟು ಮತ್ತೆ ಯಾಕೆ ಇವತ್ತಿನ ಸಾವಯವ ಕೃಷಿಯ ಅಗತ್ಯತೆ ಇದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ವಿವರವಾಗಿ ತಿಳಿಸ್ಕೊಟ್ರಿ. ಯಾಕಂದ್ರೆ ನಾವೀಗಾಗಲೇ ರಾಸಾಯನಿಕದಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಆಲ್ ಆಫ್ ಎ ಸಡನ್ ನಾವು ಸಾವಯವಕ್ಕೆ ಬರ್ಲಿಕ್ಕೆ ಆಗಲ್ಲ. ಹಂತ ಹಂತವಾಗಿ ಬಂದು ನಾವು ಖಂಡಿತವಾಗೂ ಸಾವಯವ ಕೃಷಿಯಲ್ಲಿ ತೊಡಗಿಸ್ಕೋಬಹುದು ಅಂತಾನು ತಾವು ಹೇಳಿದ್ರಿ. ಇದರ ಒಂದು ಮಹತ್ವದ ಬಗ್ಗೆ ತಾವು ತಿಳಿಸಿಕೊಟ್ಟಿದ್ರಿ. ರೈತ ಬಾಂಧವರು ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ಅವರಿಗೆಲ್ಲದು ಇಡೀ ಒಂದು ಸಮಾಜಕ್ಕೆ, ಮಾನವ ಕುಲಕ್ಕೆ ಇದರಿಂದ ಒಳ್ಳೇದಾಗುತ್ತಂತ ಹೇಳ್ಬೋದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾವಯವ ಕೃಷಿಯ ಬಗ್ಗೆ ವಿವರವಾಗಿ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಕೃಷಿ ಮಹಾವಿದ್ಯಾಲಯ ಕಲಬುರಗಿ ಪರವಾಗಿ ನಮ್ಮ ವಿದ್ಯಾರ್ಥಿಗಳು ಮತ್ತು ನಮ್ಮ ನೇತೃತ್ವದಲ್ಲಿ ಗೋಕಪ ಅಮೃತವನ್ನು ತಯಾರು ಮಾಡಿರ್ತೇವೆ. ಯಾವುದೇ ರೈತರಿಗೆ ಅದು ಉಚಿತವಾಗಿ ಕೊಡ್ತಾ ಇದ್ದೇವೆ. ಬೇಕಾದಲ್ಲಿ ಕೃಷಿ ಮಹಾವಿದ್ಯಾಲಯ ಕಲಬುರಗಿಗೆ ಬಂದು NSS ಘಟಕಕ್ಕೆ ಸಂಪರ್ಕಿಸಿದ್ರೆ ನಾವು ಉಚಿತವಾಗಿ ಕೊಡ್ತೇವೆ ಅಂತ ಈ ಮೂಲಕ ಎಲ್ಲ ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ತುಂಬಾ ಧನ್ಯವಾದ ಸರ್. ನಮಸ್ಕಾರ. ಇದುವರೆಗೆ ಸಾವಯವ ಕೃಷಿಯ ಮಹತ್ವ ಕುರಿತು ಕಲಬುರಗಿ ಕೃಷಿ ಮಹಾವಿದ್ಯಾಲಯದ ಕೃಷಿ ವಿಸ್ತರಣಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಜಶೇಖರ್ ತುಕಾರಾಮ್ ಬಸ್ನಾಯಕ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಇದುವರೆಗೆ ಕಲ್ಯಾಣ ಕೃಷಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆತ್ಮ ಯೋಜನೆ, ಕೃಷಿ ಇಲಾಖೆ, ಕಲಬುರಗಿ.